ಒಂದು ಪಾರ್ಸಲ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಹೇಗಿದೆ ಅಂತ ನಿಮ್ಮ ಎದುರಿಗೇನೆ ಓಪನ್ ಮಾಡ್ತಿದ್ವಿ. ಫ್ಲಿಪ್ಕಾರ್ಟಿಂದ ತರಿಸಿರೋದು ಇದು. ವರಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ವರಲಕ್ಷ್ಮಿ ಮತ್ತು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿದು ತರಿಸಿದ್ದೀನಿ. ಅದು ಕೈ ಕಾಲು ತರಿಸಿದ್ದೀನಿ. ಈ ಥರ ಇದೆ ನೋಡಿ. ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಅದು ಯಾಕೋ ಫೋಟೋದಲ್ಲಿ ದೊಡ್ಡದೇ ಕಾಣಿಸ್ತು, ಇಲ್ಲಿ ಯಾಕೋ ತುಂಬ ಚಿಕ್ಕದಾಗಿ ಕಾಣಿಸ್ತಿದೆ. ರೇಟ್ ಜಾಸ್ತಿ ಆಯ್ತೇನೋ ಅಂತ ನನಗೆ ಅನಿಸ್ತಿದೆ. ಮಾರ್ಕೆಟಲ್ಲಿ ಕೇಳಿದರೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಇದರ ಮಾತ್ರ ಯಾಕೋ ರೇಟ್ ಜಾಸ್ತಿ ಆಯಿತು ಅಂತ ಅನಿಸ್ತಿದೆ. ನೋಡ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತ. ನಿಮಗೆ ಹೇಗೆ ಅನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ಅನಿಸ್ತು ಅಂತ. ತರಿಸಿರೋದು ಈ ಥರ ಇದೆ. ಲಕ್ಷ್ಮಿ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಮತ್ತು ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸ್ತೀವಲ್ವಾ, ಹಾಗಾಗಿ ತರಿಸ್ದೆ ನಾನು. ಚಿಕ್ಕದಾಗಿದೆ. ನಾನೇನೋ ದೊಡ್ಡದಿದೆ ಅಂತ ಅನ್ಕೊಂಡಿದ್ದೆ. ನೋಡಿ ಒಂದು ಕೈ ಆಗಕ್ಕೆ ತಿರುಗಿಬಿಟ್ಟಿದೆ, ಹೊರ ಹಾಕೊಡೋ ಕೈನೇ ತಿರುಗಿಬಿಟ್ಟಿದೆ. ಆದರೆ ಈ ಥರ ಹಿಂಗೆ ಮಾಡಿ ಇದು ಮಾಡ್ಬೋದೇನೋ. ನೋಡಿ ಫ್ರೆಂಡ್ಸ್, ಈ ಥರ ಇದೆ. ನೋಡಿದೆ ತುಂಬ ಚಿಕ್ಕದಾಯ್ತಂತ ಅನಿಸ್ತು ನನಗೆ. ಅದು ಮೊಬೈಲಲ್ಲಿ ನೋಡಿದಾಗ ಆಮೇಲೆ ನೋಡಿದಾಗ ದೊಡ್ಡದಾಗಿ ಕಾಣಿಸ್ತು, ಬಟ್ ಇಲ್ಲಾಗೋ ಚಿಕ್ಕದಾಗಿ ಕಾಣಿಸ್ತಿದೆ. ಇದೆಲ್ಲ ಚೆನ್ನಾಗಿದೆ, ದಪ್ಪನೂ ಇದೆ, ಒಂದು ಸ್ವಲ್ಪ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ ಅನಿಸುತ್ತೆ. ನನಗೆ ಸೈಜು ಚಿಕ್ಕದಾಯ್ತು ಅಂತ ಅನಿಸ್ತು. ನೋಡಿ ನಿಮಗೆ ಯಾವ ಥರ ಅನಿಸ್ತು, ಏನು ಅನಿಸ್ತು, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್, ಯಾವ ಥರ ಅನಿಸ್ತು. ಲಕ್ಷ್ಮಿಗೆ ಅಲಂಕಾರ, ವರಲಕ್ಷ್ಮಿ ಹಬ್ಬಕ್ಕೆ ಇದರಿಂದ ಅಲಂಕಾರ ಮಾಡಿ ಫೋಟೋ ಮಾಡಿ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೂ ಹೇಳಿ ಯಾವ ಥರ ಇದೆ, ಯಾವ ಥರ ಇತ್ತು ಏನು ಅಂತ. ಈಗ ಇದನ್ನು ತರಿಸಿದ್ದೀನಿ. ಫೇಸ್ ಆಲ್ರೆಡಿ ನಾನು ತರಿಸಿದ್ದೀನಿ. ಅದು ಇದು ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದು. ಅದು ವಿಡಿಯೋ ಮಾಡ್ತೀನಿ. ತರಿಸಿದ್ದೀನಿ ನೋಡೋಣ, ಅದಕ್ಕೂ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಜೋಡಿಸ್ಬಿಟ್ಟು ಅದೊಂದು ವರಲಕ್ಷ್ಮಿ ಹಬ್ಬಕ್ಕೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ಥರ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಈಗ ಯಾವ ಥರ ಇದೆ ಅಂತ ನೀವು ಕಮೆಂಟ್ ಮಾಡಿ. ನನಗೆ ಯಾಕೋ ಸೈಜ್ ಒಂದು ಸ್ವಲ್ಪ ಚಿಕ್ಕದಾಯ್ತು ಅನಿಸ್ತು. ನಿಮಗೆ ಯಾವ ಥರ ಇದೆ, ಚಿಕ್ಕದಾಯ್ತೋ ಏನು ದೊಡ್ಡದಾಯ್ತೋ, ಹೇಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್.